ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್‌ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಎಲ್ಲಾ ದರ್ಶನ್ ಟಿಕೆಟ್‌ಗಳನ್ನು ಒಂದೊಂದಾಗಿ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ, ನೀವು ಯಾವ ಟೈಮ್‌ಗೆ ಬುಕ್ ಮಾಡ್ಕೋಬೇಕು, ಮತ್ತೆ ಯಾವ ದರ್ಶನದ ಟಿಕೆಟ್ ಬುಕ್ ಮಾಡಿದ್ರೆ ಈಸಿ ದರ್ಶನ ಆಗುತ್ತೆ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್‌ವರೆಗೂ ನೋಡಿ. ಇನ್ನು ನಮ್ಮ ಭಕ್ತಿ ಮಂದಿರ ದರ್ಶನಂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ನೋಡಿ ಸ್ನೇಹಿತರೆ, ಏಪ್ರಿಲ್ ತಿಂಗಳಲ್ಲಿ ತಿರುಪತಿ ದರ್ಶನ ಪಡೆಯಲು ಜನವರಿ ತಿಂಗಳಲ್ಲೇ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ. ಯಾಕೆಂದರೆ TTD ಟಿಕೆಟ್ ರಿಲೀಸ್ ಮಾಡೋದು 3 ತಿಂಗಳ ಮುಂಚಿತವಾಗಿ. ಅದಕ್ಕೆ ಏಪ್ರಿಲ್ ಮಂತ್ ಸೇವೆಗಾಗಿ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ 19 ಜನವರಿ ಬೆಳಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ. ಇದು 21 ಜನವರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ನಂತರ 23 ಜನ್ ಲಕ್ಕಿ ಡಿಪ್ ರಿಸಲ್ಟ್ ಬರುತ್ತೆ. ಈ ಲಕ್ಕಿ ಡಿಪ್ ಅಂದ್ರೆ ಏನು? ಎಲ್ಲರಿಗೂ ಟಿಕೆಟ್ ಸಿಗಲ್ಲ. ಲಾಟ್ರಿ ಸಿಸ್ಟಮ್ ಇರುತ್ತೆ. ಸೆಲೆಕ್ಟ್ ಆದವರಿಗೆ ಮಾತ್ರ ಬುಕ್ ಮಾಡ್ಕೋ ಚಾನ್ಸ್ ಸಿಗುತ್ತೆ. TTD ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಲಕ್ಕಿ ಡಿಪ್ ಅಲ್ಲಿ ಯಾವ್ಯಾವ ಸೇವೆ ಇರುತ್ತೆ ಅಂತ ಮುಂದೆ ನೋಡೋಣ. ಲಕ್ಕಿ ಡಿಪ್ ಅಲ್ಲಿ ಸೆಲೆಕ್ಟ್ ಆದರೆ ಏನೇನ್ ಸಿಗುತ್ತೆ? ಲಕ್ಕಿ ಡಿಪ್ ಅಲ್ಲಿ ಸೆಲೆಕ್ಟ್ ಆದವರನ್ನ TTD ಒಂದು ಪರ್ಟಿಕ್ಯುಲರ್ ಸೇವೆಗೆ ಅಲೌಟ್ ಯಾವ್ಯಾವ ಸೇವೆ ಅಂದ್ರೆ ಸುಪ್ರಭಾತಂ, ತೋಮಲ ಸೇವಾ, ಅರ್ಚನಾ, ನಿಜಪಾದ ದರ್ಶನ. ಸುಪ್ರಭಾತಂ ಸೇವಾದಲ್ಲಿ ಅದು ಬೆಳಗ್ಗೆ ಮೊದಲ ಪೂಜೆ, ಸ್ವಾಮಿಯನ್ನು ನಿದ್ರೆಯಿಂದ ಎಬ್ಬಿಸುವ ಸೇವೆ. ಈ ಸಮಯದಲ್ಲಿ ಲಾರ್ಡ್ ಬಾಲಾಜಿಯ ಫಸ್ಟ್ ದರ್ಶನ ಸಿಗುತ್ತೆ. ಇದು ತುಂಬಾ ಪವರ್ಫುಲ್ ಸೇವಾ. ತೋಮಲ ಸೇವಾ, ಈ ಸೇವೆಯಲ್ಲಿ ಸ್ವಾಮಿಗೆ ಫ್ರೆಶ್ ಹೂವಿನ ಅಲಂಕಾರ ಮಾಡುತ್ತಾರೆ. ಈ ಸಮಯದಲ್ಲಿ ದೇವರು ತುಂಬಾ ಸುಂದರವಾಗಿ ಅಲಂಕಾರವಾಗಿ ಕಾಣುತ್ತಾರೆ. ಅರ್ಚನ ಸೇವಾ, ಈ ಸೇವೆಯಲ್ಲಿ ಸ್ವಾಮಿಗೆ 1000 ಭಕ್ತರ ಹೆಸರನ್ನ ಅರ್ಚನೆ ಮಾಡುತ್ತಾರೆ. ಇದು ವೆರಿ ಸ್ಪಿರಿಚುವಲ್ ಸೇವಾ. ನಿಜಪಾದ ದರ್ಶನ, ಇದು ತುಂಬಾ ರೇರ್ ದರ್ಶನ. ಈ ದರ್ಶನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಲೇಬೇಕು. ಸಾಮಾನ್ಯವಾಗಿ ಬಾಲಾಜಿಯ ಪಾದಗಳನ್ನು ನೋಡೋಕೆ ಸಿಗಲ್ಲ. ಈ ದರ್ಶನದಲ್ಲಿ ಸ್ವಾಮಿಯ ಪಾದ ಡೈರೆಕ್ಟ್ ನೋಡಬಹುದು. ನೋಡಿ ಸ್ನೇಹಿತರೆ, ಇವೆಲ್ಲ ಲಕ್ಕಿ ಡಿಪ್ ಸೆಲೆಕ್ಟ್ ಆದ್ರೆ ಮಾತ್ರ ಸಿಸ್ಟಮ್ ಆಟೋಮೆಟಿಕ್ ಆಗಿ ಸೇವಾ ಅಸೈನ್ ಮಾಡುತ್ತದೆ. ನಾವು ಚೂಸ್ ಮಾಡೋ ಹಾಗಿಲ್ಲ. ಇದು ನಾರ್ಮಲ್ ದರ್ಶನ ಅಲ್ಲ, ಸ್ಪೆಷಲ್ ಕ್ಲೋಸ್ ದರ್ಶನ. ಇದು ಗ್ಯಾರಂಟಿ, ಬಟ್ ಫೀ ಪೇ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಎಷ್ಟಿರುತ್ತೆ ಅಂತ ನೋಡೋಣ. ಸುಪ್ರಭಾತಂ 120 ರೂಪಾಯಿ, ತೋಮಲ ಸೇವಾ 220 ರೂಪಾಯಿ, ಅರ್ಚನ ಸೇವಾ 220 ರೂಪಾಯಿ, ನಿಜಪಾದ ದರ್ಶನ 200 ರೂಪಾಯಿ. ಫೀ ಪೇ ಮಾಡಿದರೆ ಸೇವಾ ಮತ್ತು ದರ್ಶನ ಕನ್ಫರ್ಮ್. ನೆಕ್ಸ್ಟ್ ಬರೋದು ಅರ್ಜಿತ ಸೇವಾ ಟಿಕೆಟ್. ಅರ್ಜಿತ ಸೇವಾ ಅಂದ್ರೆ ಏನು? ಸ್ವಾಮಿಯನ್ನ ಶ್ರೀದೇವಿ ಮತ್ತು ಭೂದೇವಿ ಜೊತೆ ಪ್ರತಿದಿನ ನಡೆಯುವ ವಿಶೇಷ ಪೂಜೆಗಳು. ಅರ್ಜಿತ ಸೇವಾ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಕನ್ಫರ್ಮ್ ಆಗಿ ಸೇವೆ ನೋಡೋ ಅವಕಾಶ ಇರುತ್ತೆ. ಮತ್ತೆ ಸುಲಭವಾಗಿ ದರ್ಶನ ಕೂಡ ಮಾಡ್ಕೋಬಹುದು. ಈ ಅರ್ಜಿತ ಸೇವೆ ಟಿಕೆಟ್ಗಳನ್ನ ಏಪ್ರಿಲ್ ಮಂತದ್ದು ಕಂಪ್ಲೀಟ್ ಕೋಟಾ ರಿಲೀಸ್ ಮಾಡೋದು ಜನವರಿ 22 ಬೆಳಗ್ಗೆ 10 ಗಂಟೆಗೆ TTD ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ. ಈ ಅರ್ಜಿತ ಸೇವೆಯಲ್ಲಿ ಕೂಡ 4 ತರಹದ ಸೇವೆ ಇರುತ್ತೆ. ಕಲ್ಯಾಣೋತ್ಸವಂ, ಅರ್ಜಿತ ಬ್ರಹ್ಮೋತ್ಸವಂ, ಉಂಜಲ ಸೇವಾ, ಸಹಸ್ರ ದೀಪಾಲಂಕಾರ ಸೇವಾ. ಈ 4 ಸೇವೆಗಳಲ್ಲೂ ಕೂಡ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಟಿಕೆಟ್ ಕಾಸ್ಟ್ ಒಬ್ಬರಿಗೆ 500 ರೂಪಾಯಿ. ಆದರೆ ಕಲ್ಯಾಣೋತ್ಸವ ಟಿಕೆಟ್ಗೆ 1000 ರೂಪಾಯಿ. ಇದರಲ್ಲಿ ಇಬ್ಬರಿಗೆ ಅವಕಾಶ, ದಂಪತಿಗಳಿಗೆ ಮಾತ್ರ. ಇನ್ನು ಮಿಕ್ಕಿದ್ದು 3ರಲ್ಲಿ ನೀವು 500 ರೂಪಾಯಿಗೆ ಒಬ್ಬರಿಗೆ ಕೊಟ್ಟು ಬುಕ್ ಮಾಡ್ಕೋಬಹುದು. ಇವೆಲ್ಲ ಸೇವೆಗಳಿಗೆ ರಿಪೋರ್ಟಿಂಗ್ ಟೈಮ್ ಕೊಟ್ಟಿರುತ್ತಾರೆ. ಅದರ ಪ್ರಕಾರ ಹೋಗಿ ಪೂಜೆ ನೋಡ್ಕೊಂಡು ಆಮೇಲೆ ಸುಪ್ಪತ್ತಂನಿಂದ ದರ್ಶನಕ್ಕೆ ಎಂಟ್ರಿ ಇರುತ್ತೆ. ಇದು ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಇರುವ ಕಾರಣ 1 ಗಂಟೆಯಲ್ಲಿ ಸುಲಭವಾಗಿ ದರ್ಶನ ಆಗುತ್ತೆ. TTD ವರ್ಚುವಲ್ ಸೇವಾ, ಇದು ರಿಜಿಸ್ಟ್ರೇಷನ್ ಓಪನ್ ಆಗೋದು 22 ಜನವರಿ ಮಧ್ಯಾಹ್ನ 3 ಗಂಟೆಗೆ. ಇಲ್ಲಿ ಕೂಡ 4 ಸೇವೆಗಳಿರುತ್ತೆ. ಅವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದಾಗುತ್ತೆ. ಟಿಕೆಟ್ ಕಾಸ್ಟ್ ಒಬ್ಬರಿಗೆ 500 ರೂಪಾಯಿ, ಕಲ್ಯಾಣೋತ್ಸವಕ್ಕೆ 1000 ರೂಪಾಯಿ ಇರುತ್ತೆ. ಅಲ್ಲಿ ಏನಂದ್ರೆ ಇದು ವರ್ಚುವಲ್ ಪಾರ್ಟಿಸಿಪೇಷನ್ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಸೇವೆಯನ್ನ ನೋಡೋದಕ್ಕೆ ಆಗೋದಿಲ್ಲ. ಓನ್ಲಿ ದರ್ಶನ್ಗೆ ಮಾತ್ರ ಇದು. ಇದು ಕೂಡ ದರ್ಶನ್ ನಿಮ್ಗೆ ATC ಸರ್ಕಲ್ ನಿಂದನೇ ಅಲ್ಲಿಂದನೇ ಬಿಡ್ತಾರೆ. 300 ಟಿಕೆಟ್ ಬಿಡ್ತಾರಲ್ವಾ, ಅಲ್ಲಿಂದನೇ ನಿಮಗೆ ದರ್ಶನ್ಗೆ ಬಿಡುತ್ತಾರೆ. ಇದು 3 ರಿಂದ 5 ಅವರ್ ದರ್ಶನ್ಗೆ ಆಗುತ್ತೆ.
ಅಂಗ ಪ್ರದಕ್ಷಿಣಾ ಸೇವಾ ಓಪನ್ ಆಗೋದು ಜನವರಿ 23 ಬೆಳಗ್ಗೆ 10 ಗಂಟೆಗೆ. ಅಂಗ ಪ್ರದಕ್ಷಿಣಾ ಸೇವಾ ಅಂದ್ರೆ ಏನು? ಇದು ಉರುಳು ಸೇವೆ ಮಾಡಿ ಸ್ವಾಮಿಯ ದರ್ಶನ ಪಡೆಯುವಂಥದ್ದು. ಬೆಳಗ್ಗೆ 2 ಗಂಟೆಗೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಬೆಳ್ಳಿ ಬಾಗಿಲಿನಿಂದ ಹೋಗಿ ಒಂದು ಸುತ್ತಲೂ ಉರುಳು ಸೇವೆ ಮಾಡಿ ಸ್ವಾಮಿಯ ದರ್ಶನ ಪಡೆಯುವುದು. ಇದು ಕೂಡ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು. ಇದು ಫ್ರೀ ಇರುತ್ತೆ, ಯಾವುದೇ ರೀತಿ ಟಿಕೆಟ್ ಕಾಸ್ಟ್ ಇರಲ್ಲ, ಆದರೆ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು. ಟಿಟಿಡಿ ಸ್ಪೆಷಲ್ ಕೋಟಾ ಬುಕ್ಕಿಂಗ್ ಅಲ್ಲಿ ಸೀನಿಯರ್ ಸಿಟಿಜನ್, ಫಿಸಿಕಲಿ ಚಾಲೆಂಜ್ಡ್, ಮೆಡಿಕಲ್ ಎಮರ್ಜೆನ್ಸಿಯವರು ಬುಕ್ ಮಾಡ್ಕೋಬಹುದು. ಇದು ಓಪನ್ ಆಗೋದು 23 ಜನವರಿ ಮಧ್ಯಾಹ್ನ 3 ಗಂಟೆಗೆ. ಸೀನಿಯರ್ ಸಿಟಿಜನ್ ಕೋಟಾದಲ್ಲಿ 65+ ಆದವರು ಬುಕ್ ಮಾಡ್ಕೋಬಹುದು. ಸೀನಿಯರ್ ಸಿಟಿಜನ್ ಕೋಟಾದಲ್ಲಿ ಬುಕ್ ಮಾಡ್ಕೊಳ್ಳೋರು ನಿಮ್ಮ ಆಧಾರ್ ಕಾರ್ಡ್ ಫೈಲ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಫೈಲ್ ಸೈಜ್ ಬಂದ್ಬಿಟ್ಟು 1 MB ಗಿಂತ ಕಡಿಮೆ ಇರಬೇಕು. ಆಧಾರ್ ಕಾರ್ಡ್ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು. ಮೆಡಿಕಲ್ ಕೇಸಸ್ ಅಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಏನಾದರೂ ಓಪನ್ ಹಾರ್ಟ್ ಸರ್ಜರಿ ಆಗಿರ್ಬೋದು, ಲಿವರ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಈ ರೀತಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮೆಡಿಕಲ್ ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೋಬಹುದು. ನಿಮ್ಮದು ಸರ್ಜನ್ ದಿಂದ ಮೆಡಿಕಲ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡ್ಕೋಬಹುದು. ಫಿಸಿಕಲಿ ಚಾಲೆಂಜ್ಡ್ ದಲ್ಲಿ ಬುಕ್ ಮಾಡ್ಕೋಬೇಕಂದರೆ ನಿಮ್ಮದು ಡಿಸಬಿಲಿಟಿ 20% ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಗೌರ್ಮೆಂಟ್ ದಿಂದ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ, ಅದನ್ನ ಮಾಡ್ಕೋಬಹುದು. ನೀವು ಈ 3 ಕೋಟಾದಲ್ಲಿ ಯಾವ್ದಾದರೂ ಬುಕ್ ಮಾಡ್ಕೊಂಡ್ರೆ ನಿಮಗೆ ಉಚಿತ ದರ್ಶನ ಆಗಿರುತ್ತೆ, ಅಮೌಂಟ್ ಪೇ ಮಾಡೋ ಹಾಗಿಲ್ಲ. 3 ಕೋಟಾದಲ್ಲಿ ಕೂಡ ನಿಮ್ಮ ಹಸ್ಬೆಂಡ್ ಅವ್ರ ವೈಫ್ ಕರ್ಕೊಂಡು ಹೋಗ್ಬಹುದು. ನಿಮ್ಮ ಸ್ಪೌಸ್ದು ಡೀಟೇಲ್ಸ್ ಹಾಕ್ಬೇಕಾಗುತ್ತೆ. ನಿಮ್ಮ ಮಕ್ಕಳಿಗೆ, ರಿಲೇಟಿವ್ಸ್ಗೆ ಅಲೋ ಇಲ್ಲ. ನೆಕ್ಸ್ಟ್, ಬಹು ನಿರೀಕ್ಷಿತವಾದ 300 ರೂಪಾಯಿ ಟಿಕೆಟ್ ರಿಲೀಸ್ ಮಾಡ್ತಾರೆ. ಅದು 24 ಜನವರಿ ಬೆಳಗ್ಗೆ 10 ಗಂಟೆಗೆ. 300 ರೂಪಾಯಿ ಟಿಕೆಟ್ಗೆ ಡಿಮಾಂಡ್ ಇರುತ್ತೆ, ಯಾಕಂದ್ರೆ ಏಪ್ರಿಲ್ ಮಂತ್ಗೆ ಸ್ಕೂಲ್ ಎಲ್ಲ ಹಾಲಿಡೇಸ್ ಇರುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ. ಸೊ ಬಹಳ ಫಾಸ್ಟ್ ಆಗಿ ಬುಕ್ ಮಾಡ್ಕೋಬೇಕು. ಒಂದು ಮೊಬೈಲ್ ರಿಜಿಸ್ಟರ್ ದಿಂದ 6 ಜನಕ್ಕೆ ಒಂದೇ ಸರಿಗೆ ಬುಕ್ ಮಾಡ್ಕೋಬಹುದು. ಆದರೆ ಎಲ್ಲರದು ಆಧಾರ್ ಕಾರ್ಡ್ ರೆಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಲಾಟ್ಸ್ ಜಾಸ್ತಿ ಇರುತ್ತೆ, ನೀವು ನೋಡ್ಕೊಂಡು ಬುಕ್ ಮಾಡ್ಕೋಬೇಕು. ನಿಮ್ಮ ಎಂಟ್ರಿ ATC ಸರ್ಕಲ್ ನಿಂದ ಆಗಿರುತ್ತೆ. ನಿಮಗೆ ದರ್ಶನ ಆಗೋದಕ್ಕೆ 5 ರಿಂದ 6 ಗಂಟೆ ಆಗಿರುತ್ತೆ. ಏಪ್ರಿಲ್ ತಿಂಗಳ ತಿರುಮಲ ತಿರುಪತಿಯ ಅಕೊಮಡೇಷನ್ ರಿಲೀಸ್ ಮಾಡೋದು 24 ಜನವರಿ ಮಧ್ಯಾಹ್ನ 3 ಗಂಟೆಗೆ. ಯಾರಿಗೆಲ್ಲ ತಿರುಮಲ ತಿರುಪತಿಯಲ್ಲಿ ಅಕೊಮಡೇಷನ್ ಬೇಕೋ ಅವರು ನೀವು ಆನ್ಲೈನ್ನಲ್ಲಿ ದರ್ಶನ್ ಟಿಕೆಟ್ ಬುಕ್ ಮಾಡಿದರೆ ಮಾತ್ರ ತಿರುಮಲ ತಿರುಪತಿಯಲ್ಲಿ ರೂಮ್ ಬುಕ್ ಮಾಡ್ಕೋಬಹುದು ಆನ್ಲೈನ್ದಲ್ಲಿ. ಅದರಲ್ಲಿ 3 ಕ್ಯಾಟಗರಿ ರೂಮ್ಸ್ ರಿಲೀಸ್ ಮಾಡ್ತಾರೆ: 100 ರೂಪೀಸ್ ರೂಮ್, 1000 ರೂಪೀಸ್ ರೂಮ್, ಮತ್ತೆ 1500 ರೂಮ್ಸ್. 100 ರೂಪೀಸ್ ರೂಮ್ಸ್ಗೆ ನೀವು 500 ಡಿಪಾಸಿಟ್ ಮಾಡಿ ಬುಕ್ ಮಾಡ್ಕೋಬೇಕು. 1000 ಮತ್ತೆ 1500ದಲ್ಲಿ ಅಷ್ಟೇ ಡಿಪಾಸಿಟ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು. ಆರಾಮಾಗಿ 5 ರಿಂದ 6 ಜನ ಇರಬಹುದು ಆ ರೂಮಲ್ಲಿ. TTD ಟಿಕೆಟ್ ಬುಕ್ಕಿಂಗ್ ಪ್ರೊಸೆಸ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ ನೋಡಿ. ವಿಸಿಟ್ ದ ಆಫಿಸಿಯಲ್ ವೆಬ್ಸೈಟ್ https://tirupatibalaji.ap.gov.in. ಈ ವೆಬ್ಸೈಟ್ಗೆ ಹೋಗಿ ಓಪನ್ ಮಾಡಿ. ನೆಕ್ಸ್ಟ್, ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ, ಅಲ್ಲಿ 1 ಟೈಮ್ ಪಾಸ್ವರ್ಡ್ ಅಂತ ಬರುತ್ತೆ, ಅದನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನೀವು ಲಾಗಿನ್ ಆದಮೇಲೆ ಅಲ್ಲಿ ನಿಮಗೆ ಆಪ್ಷನ್ಸ್ ಕಾಣಿಸುತ್ತೆ: ದರ್ಶನ್ ಟಿಕೆಟ್ಸ್, ಅರ್ಜಿತ್ ಸೇವಾಸ್ ಆರ್ ಅಕೊಮಡೇಷನ್, ಸೀನಿಯರ್ ಸಿಟಿಜನ್ಸ್. ನಿಮಗೆ ಯಾವುದು ಬೇಕೋ ಸೆಲೆಕ್ಟ್ ಮಾಡಿ ಡೇಟ್ ಮತ್ತು ಟಿಕೆಟನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡಿ,
ನೀವು ಯಾರ್ಯಾರ್ದು ಪರ್ಸನ್ಸನ್ನ ಬುಕ್ ಮಾಡಬೇಕು ಅಂತಿದ್ದೀರೋ ಅವ್ರದ್ದೆಲ್ಲಾರ್ದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಅದು ಐ ಡಿ ಪ್ರೂಫ್ ಏನಿರುತ್ತೆ, ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವು ಅಲ್ಲಿ ನೇಮ್ಸನ್ನು ಎಂಟ್ರ್ ಮಾಡಬೇಕು. ಆಮೇಲೆ ಬರೋದು ಪೇಮೆಂಟ್ ಪೇಜ್. ನೀವು ಯಾವ ಪೇಮೆಂಟ್ ಅದೆಷ್ಟಿರುತ್ತೋ ₹1000 ಇರ್ಬೋದು, ಇಲ್ಲ 300 ಇರ್ಬೋದು. ಅದು ಎಷ್ಟು ನೀವು ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತೀರೋ, ಇವಾಗ ಫಾರ್ ಎಕ್ಸಾಂಪಲ್ 300 ಟಿಕೆಟ್ ನೀವು 6 ಮೆಂಬರ್ಸ್ ಬುಕ್ ಮಾಡಿದ್ರೆ 1800 ಆಗುತ್ತೆ. ಅದನ್ನ ನೀವು UPI ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಇಂದನೂ ನೀವು ಪೇಮೆಂಟ್ ಮಾಡ್ಕೊಂಡು ಕನ್ಫರ್ಮ್ ಟಿಕೆಟ್ ಮಾಡ್ಕೋಬೇಕು. ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮ್ಮ ಮೊಬೈಲ್ಗೆ SMS ಬರುತ್ತೆ, ಮತ್ತೆ ಇಮೇಲ್ದಲ್ಲಿ ಕೂಡ ಕನ್ಫರ್ಮೇಷನ್ ಟಿಕೆಟ್ ಬರುತ್ತೆ. ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಂಡು ಇಟ್ಕೊಂಡಿರಿ. ನೀವು ಯಾವ ಡೇ ದರ್ಶನ್ಗೆ ಹೋಗುತ್ತೀರೋ ಅವತ್ತು ಟಿಕೆಟ್ ಮತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕು. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ ಇರುವುದಿಲ್ಲ, ಫ್ರೀ ಆಗಿ ದರ್ಶನ್ಗೆ ಇರುತ್ತೆ. ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋದ್ರೆ ಸಾಕು. ಇನ್ನು ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಡೌಟ್ಸ್ ಕ್ಲಿಯರ್ ಮಾಡುತ್ತೇನೆ. ಓಂ ನಮೋ ವೆಂಕಟೇಶಾಯ.